ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇ. ಸೂಕ್ತಿರತ್ನಾಕರೇರಂ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಸೂಕ್ತಿರತ್ನಾಕರೇರಂ ಮೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ವಿಭೀಷಣ ಪಕ್ಷಾಂತರ ಮಾಡಲಿಕ್ಕೆ ಅಂತ ಹೊರಟಾಗ ಸುಗ್ರೀವ ಬಹಳ ಅನುಮಾನ ಪಟ್ಟ. ವಸ್ತುತಃ ಒಂದು ಕಾಲದಲ್ಲಿ ಸುಗ್ರೀವನು ಕೂಡ ಅದೇ ಸ್ಟೇಜಲ್ಲಿದ್ದವ. ಆದರೆ ತನ್ನಂತೆ ಇರುವ, ತನ್ನಂತೆಯೇ ಕೆಟ್ಟ ಪರಿಸ್ಥಿತಿ, ತನಗಿಂತ ಕೆಟ್ಟದ್ದಲ್ಲ, ಆದರೆ ತನ್ನಂತೆಯೇ ಕೆಟ್ಟ ಪರಿಸ್ಥಿತಿ ಹೊಂದಿರುವ ವಿಭೀಷಣನನ್ನ ಅನುಮಾನ ಪಟ್ಟ. ಅದು ಸಹಜ, ಜೀವನದಲ್ಲಿ ಹಾಗೇ ಆಗತ್ತೆ. ನಾವು ಹೀಗೆ ಬಂದೆವು ಅಂತನ್ನೋದನ್ನ ಮರೆತು ಕೆಲವರು ಇರ್ತಾರೆ. ಅದರಿಂದ ಹನುಮಂತ ಅದನ್ನೆಲ್ಲ ಸಮರ್ಥನೆ ಮಾಡಿದ. ಅವನು ಬಂದ ದೇಶ ಒಳ್ಳೆಯದು, ಕಾಲ ಒಳ್ಳೆಯದು ಅಂತ. ಆಮೇಲೆ ನೀವು ಹೇಳಿದ ರೀತಿಯಲ್ಲಿ ಅವನನ್ನು ವಿಪರೀತ ಪರೀಕ್ಷೆ ಮಾಡಬೇಡಿ, ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಬಹಳ ಅತಿಮಾತ್ರಂ ಪರೀಕ್ಷಾಭಿಹಿ, ಬಹಳ ಪರೀಕ್ಷೆ ಮಾಡ್ತಾ ಇದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಡತ್ತೆ. ಅದರಿಂದಾಗಿ ಸರಿಯಲ್ಲ ಅಂತ ಅವನು ಹೇಳುತ್ತಾನೆ. ಅದನ್ನ ನಾವು ನೋಡಿದೆವು. ಅಲ್ಲಿಂದ ಮುಂದೆ ಹೋಗೋಣ. ನತ್ವಸ್ಯ ಬ್ರುವತೋ ಜಾತು ಲಕ್ಷ್ಯತೆ ದುಷ್ಟಭಾವತಾ ಪ್ರಸನ್ನಂ ವದನಂ ಚಾಪಿ ತಸ್ಮಾನ್ಮೇ ನಾಸ್ತಿ ಸಂಶಯಃ. ನತ್ವಸ್ಯ ಬ್ರುವತೋ ಜಾತು ಲಕ್ಷ್ಯತೆ. ನೀವು ಅವನ ಮುಖವನ್ನು ಗಮನಿಸಿ, ಈಗ ಗಮನಿಸಿ, ಆಮೇಲೆ ಕರೆದುಬಿಟ್ಟು ಅದಕ್ಕಾಗಿ ಗಮನಿಸುವ ಬದಲು ಈಗಲೇ ಗಮನಿಸಿ. ಅವನ ಇದರ ಮಾತಿನಲ್ಲಿ ಏನಾದರೂ ದೋಷ ಇದೆಯೇ? ಯಾವ ದೋಷವೂ ಇಲ್ಲ. ಅದರಿಂದಾಗಿ ನೀವು ಅಂದುಕೊಂಡ ಹಾಗಿಲ್ಲ ಅದು. ಅವನನ್ನು ನೀವು ಪ್ರಸನ್ನ ಅಂತ ಪರಿಗಣಿಸಿ, ಮಿತ್ರ ಅಂತ ಪರಿಗಣಿಸಿ ಅವನನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಅಶಂಕಿತ ಮತಿ ಸ್ವಸ್ಥ ನ ಶಠಃ ಪರಿತರ್ಪತಿ ನ ಚಾಸ್ಯ ದುಷ್ಟವಾಗಸ್ತಿ ತಸ್ಮಾನ್ಮೇ ನಾಸ್ತಿ ಸಂಶಯ. ನನಗೇನೋ ಅವನ ಮಾತಿನಲ್ಲಿ ಎಲ್ಲ ದೋಷವೂ ಕಂಡಿಲ್ಲ. ನಚಾಸ್ಯ ದುಷ್ಟವಾಗಸ್ತಿ, ಇವನ ಮಾತಿನಲ್ಲಿ ದೋಷ ಇಲ್ಲ. ನೀವು ಅಷ್ಟು ಉಗ್ರರಾಗಿದ್ದಾಗ ಅವನು ಶಾಂತವಾಗಿದ್ದ. ಅದೆಲ್ಲ ಏನು ಹೇಳ್ತಾ ಇದೆ? ವಿಭೀಷಣ ಒಳ್ಳೆಯವನು, ಮನೋದಾರ್ಢ್ಯ ಇದೆ ಅಂತ. ಆಕಾರಶ್ಚಾದ್ಯಮಾನೋಪಿ ನ ಶಕ್ಯೋ ವಿನಿಗೂಹಿತುಂ ಬಲಾಧಿ ವಿವೃಣೋತ್ಯೇವ ಭಾವಮಂತರ್ಗತ ನೃಣಾಂ. ಬಹಳ ಕಾಲ ತನ್ನ ಒಳಗನ್ನು ಮುಚ್ಕೊಂಡಿರ್ಲಿಕ್ಕೆ ಆಗಲ್ಲ. ಏನು ಒಂದು ತಿಂಗಳು ನಾಟಕ ಮಾಡ್ಬೋದಾ? 2 ತಿಂಗಳು ನಾಟಕ ಮಾಡ್ಬೋದಾ? ಆಗೋದೇ ಇಲ್ಲ. ಅದು ಏನು, ಪೂರ್ತಿ ಬಹಳ ಎಚ್ಚರಿಕೆ ಇದ್ರು. ಇವನು ಅಷ್ಟೊಂದು ಎಚ್ಚರಿಕೆಯಿಂದ ಇಲ್ಲ. ಇವನು ಆರಾಮಾಗಿದ್ದಾನೆ. ಅಂದ್ರೆ ಮನಸ್ಸು ಒಳ್ಳೆಯದು ಅಂತ ನಾವು
ತಿಳ್ಕೊಂಡು ಬಿಡಬಹುದು. ದೇಶಕಾಲೋಪಪನ್ನಂಚ ಕಾರ್ಯಂ ಕಾರ್ಯವಿದಾಂಬರ ಸಫಲಂ ಕುರುತೆ ಕ್ಷಿಪ್ರಂ ಪ್ರಯೋಗೇಣಾಭಿಸಂಹಿತಂ. ನೋಡು, ಅವನು ದೇಶಕಾಲಕ್ಕೆ ಯೋಗ್ಯವಾದ ಮಾತನ್ನ ಆಡ್ತಾ ಇದ್ದಾನೆ. ಇವನನ್ನ ಒಳಗಡೆ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಅಂತ ನಾನ್ ಗ್ಯಾರಂಟಿ ಅಂತ. ಈಗ ಬಂದಿದ್ದಾನೆ ಅವನು. ಉದ್ಯೋಗಂ ತವ ಸಂಪ್ರೇಕ್ಷ್ಯ ಮಿಥ್ಯಾವೃತ್ತಂಚ ರಾವಣಂ ವಾಲಿನಂಚ ಹತಂ ಶ್ರುತ್ವ ಸುಗ್ರೀವಂ ಚಾಭಿಷೇಚಿತಂ. ಉದ್ಯೋಗಂ ತವ ಸಂಪ್ರೇಕ್ಷ್ಯ, ನಿನ್ನ ಉದ್ಯೋಗವನ್ನ ಅವನು ಕಂಡಿದ್ದಾನೆ. ಆಮೇಲೆ ವಾಲಿಯನ್ನ ಸಾಯಿಸಿದ್ದಾನೆ ಅನ್ನೋದು ಕಂಡಿದೆ. ಸುಗ್ರೀವ ಅಭಿಷೇಕಕ್ಕೆ ಒಳಗಾಗಿದ್ದಾನೆ. ರಾಜ್ಯಂ ಪ್ರಾರ್ಥಯಮಾನಸ್ತು ಬುದ್ಧಿಪೂರ್ವಮಿಹಾಗತಃ ಏತಾವತ್ತು ಪುರಸ್ಕೃತ್ಯ ವಿದ್ಯತೆ ತಸ್ಯ ಸಂಗ್ರಹ. ಅವನನ್ನ ಅಣ್ಣನನ್ನ ಕೊಂದು ತಮ್ಮನಿಗೆ ಅಭಿಷೇಕ ಮಾಡಿದ್ದನ್ನು ನೋಡಿದ್ದಾನೆ. ಈ ಎಲ್ಲ ನೋಡಿದ ಮೇಲೆ ಅವನು ಬಂದಿದ್ದಾನೆ. ವಿಭೀಷಣ ಇದೆಲ್ಲ ನೋಡಿದ ಮೇಲೆ ಅಂತ ತಿಳ್ಕೊಂಡು ಬಂದಿದ್ದಾನೆ. ಅದರಿಂದಾಗಿ ವಿಭೀಷಣ ಬಂದದ್ದಕ್ಕೆ ಕಾರಣ ಉಂಟು. ಇಷ್ಟು ದಿವಸ ಯಾಕೆ ಬರಲಿಲ್ಲ ಅಂತಂದ್ರೆ ಎದುರಾಳಿಯ ಬಲ ತಿಳಿದುಕೊಳ್ಳದೆ ಹೆಂಗೆ ಪಕ್ಷಾಂತರ ಮಾಡಿಬಿಡೋದು, ನಾವೇನೋ ಉತ್ಸಾಹದಿಂದ ಪಕ್ಷಾಂತರ ಮಾಡಿಬಿಡೋದು, ಆಮೇಲೆ ಅಲ್ಲಿಯೂ ಸೆಟ್ ಆಗಲಿಲ್ಲ ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ಆ ತರಹ ಮಾಡ್ಲಿಕ್ಕಾಗತ್ತೆ. ರಾಜ್ಯ ರಾಜಕಾರಣದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಹುಬ್ಬಳ್ಳಿಯವರೊಬ್ರು ಠಪಕ್ಕ ಜಿಗಿದ್ರು, ಠಪಕ್ಕ ವಾಪಸ್ ಬಂದ್ಬಿಟ್ರು. ಅದರಿಂದ ಹಾಗಲ್ಲ, ಯಾವುದೇ ಕಾರಣವನ್ನ ಕೂಲಂಕಷವಾಗಿ ಗಮನಿಸಿ ಇದರಿಂದ ಕಾರ್ಯ ಆಗತ್ತೆ ಅಂತ ನಿಶ್ಚಯ ಆದ್ಮೇಲೆ ಹೋಗಬೇಕಲ್ವಾ. ಅದರಿಂದ ಸುಗ್ರೀವನನ್ನು ನೋಡಿಕೊಂಡೇ ಬಂದಿದ್ದಾನೆ ಅಂತ ಅಂದ್ರೆ ಅವನು ಹೇಳೋದು, ಸುಗ್ರೀವನು ಕೂಡ ಮೊದಲು ಒಂದು ಕಾಲದಲ್ಲಿ ಆಗಿದ್ದ, ಈಗ ಅವನಂತವನನ್ನೇ ಅವನು ಅನುಮಾನ ಮಾಡ್ತಾ ಇದ್ದಾನೆ ಅಂತ. ಇದು ಭಯಾನಕ. ಯಥಾ ಶಕ್ತಿಮಯೋಕ್ತಂತು ರಾಕ್ಷಸಶ್ಚಾರ್ಜವಂ ಪ್ರತಿ ಪ್ರಮಾಣಂ ತ್ವಂ ಹಿ ಚೇತಸ್ಯ ಶ್ರುತ್ವಾ ಬುದ್ಧಿಮತಾಂವರಾಂ. ಈ ಎಲ್ಲ ಕಾರಣಗಳಿಂದ ನಾನು ಸರಿಯಾಗಿ ಗಮನಿಸಿ ಹೇಳಿದ್ದೇನೆ. ನನ್ನ ಫೀಲ್ಡ್ ವರ್ಕ್ ಇದೆ. ಇವರೆಲ್ಲ ಬರೇ ಥಿಯರಿ ಮಾತಾಡ್ತಾ ಇರೋರು. ಟೆಕ್ಸ್ಟ್ ಬುಕ್ ಅಲ್ಲಿ ಹೀಗಿದೆ, ಹೀಗೆ ಮಾಡ್ತಿದ್ದೀವಿ, ಹೀಗಿದೆ, ಹೀಗೆ ಮಾಡ್ತಾ ಇದ್ದೀವಿ, ಹೀಗಿದೆ, ಹೀಗೆ ಮಾಡ್ತಾ ಇದ್ದೀವಿ. ಬೇರೆ ಕಡೆಯಿಂದ ಶತ್ರು ಸೈನ್ಯದಿಂದ ಒಬ್ಬ ನುಗ್ಗಿ ಬಂದ್ರೆ ಈ ತರ ಮಾಡಬೇಕು ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಆ ತರ ಮಾಡ್ಬಿಡ್ತೀವಿ. ನಾನು ಲಂಕೆಗೆ ಹೋಗಿ ಬಂದವನು, ಯಾರ್ಯಾರು ಹೇಗೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಇವನು ಹನುಮಂತ ಹೇಳಿದ ಅನ್ನುವಲ್ಲಿಗೆ 17ನೆಯ ಸರ್ಗ ಮುಗಿದಿದೆ. ಇದನ್ನ ನಮ್ಮ ನಾರಾಯಣ ಪಂಡಿತರು ಬಹಳ ಸೊಗಸಾಗಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದನ್ನ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಸುಗ್ರೀವಸ್ಯೇವಾ ಅಂತ ಹೇಳ್ತಾರೆ. ಸುಗ್ರೀವನಿಗೆ ಹೇಗೆ ನೀನು ಇದನ್ನ ತೋರಿಸಿದೆಯೋ, ದಯೆಯನ್ನು ತೋರಿಸಿದೆಯೋ, ಹಾಗೆಯೇ ಇವನಿಗೂ ದಯೆಯನ್ನು ತೋರಿಸಬೇಕು ಅಂತ ನಿರೂಪಣೆ ಮಾಡಿದ್ದಾನೆ. ಅದು ಬಹಳ ಚೆನ್ನಾಗಿದೆ ಆ ಮಾತು. ಅದನ್ನು ನಾವು ಬೇರೆ ಒಂದು ಸಂದರ್ಭದಲ್ಲಿ ನೋಡೋಣ. ಇದು ಹೇಗೆ ಹೇಗೋ ಅವ್ಯವಸ್ಥೆ ಆಗಿದೆ. 17ನೆಯ ಸರ್ಗ ಹೀಗೆ ಮುಗಿದಿದೆ. ಅಥ ರಾಮ ಪ್ರಸನ್ನಾತ್ಮ ಶ್ರುತ್ವಾ ವಾಯುಸುತಸ್ಯ ಚ ಪ್ರತ್ಯಭಾಷತ ದುರ್ಧರ್ಷಃ ಶ್ರುತವಾನ್ ಆತ್ಮನಿಸ್ಥಿತಂ. ಅಥ ರಾಮ ಪ್ರಸನ್ನಾತ್ಮ, ಇದನ್ನು ಕೇಳಬೇಕಾದ್ರೆ ರಾಮ ಪ್ರಸನ್ನನಾಗಿ ಇದ್ದ. ಅಂದ್ರೆ ಟೆನ್ಷನ್ಗಾಗಲಿ, ಅಂದ್ರೆ ಒಬ್ಬ ಯಾವುದೇ ರಾಜ ಮೀಟಿಂಗ್ ಆಗುವಾಗ ಯಾವ ಭಾವನೆಯನ್ನು ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದಿರಬಾರದು.
ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದರೆ ಪ್ರಸನ್ನಾತ್ಮನಾಗಿರ್ಲಿಕ್ಕಾಗಲ್ಲ, ನಿಷ್ಪಕ್ಷಪಾತವಾಗಿ ತೀರ್ಮಾನ ತಗೊಳ್ಳಿಕ್ಕೂ ಆಗಲ್ಲ. ಅದರಿಂದಾಗಿ ರಾಜನಾದವ ಮೀಟಿಂಗಿನ ಫಲಿತಾಂಶವನ್ನು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಏನನ್ನೂ ತೀರ್ಮಾನ ಮಾಡ್ಕೊಂಡು ಬಂದಿರಬಾರದು ಅಂತನ್ನೋದನ್ನು ರಾಮದೇವರು ಹೇಳ್ತಾ ಇದ್ದಾರೆ. ಹೇಳಿದ ಅಂತೆ ಮಮಾಪಿಚ ವಿವಕ್ಷಾಸ್ತಿ ಕಾಚಿತ್ ಪ್ರತಿ ವಿಭೀಷಣಂ. ನೀವೆಲ್ಲ ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ನನ್ನ ಅಭಿಪ್ರಾಯನೂ ಒಂದಿದೆ, ಹೇಳುತ್ತೇನೆ. ಶ್ರೋತುಮಿಚ್ಛಾಮಿ ತತ್ಸರ್ವಂ ಭವದ್ಭಿಶ್ರೇಯಸಿ ಸ್ಥಿತೈಃ ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ. ಮಿತ್ರಭಾವದಿಂದ ಮೈತ್ರಿಯಿಂದ ಯಾರು ಬಂದಿದ್ದಾರೆ ಅವರನ್ನು ನಾನು ತ್ಯಾಗ ಮಾಡುವಲ್ಲ. ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದಗರಹಿತಂ. ವಸ್ತುತಃ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಅದು ದೋಷ ಆಗಿರಬಹುದು, ಆದರೆ ಸಜ್ಜನರಿಗೆ ಅದು ದೋಷ ಅಲ್ವೇ ಅಲ್ಲ. ಸುಗ್ರೀವಸ್ತ್ವತ ತದ್ವಾಕ್ಯಂ ಆಭಾಷ್ಯ ಚ ವಿಮೃಶ್ಯ ಚ ತತಃಶುಭತರಂ ವಾಕ್ಯಂ ಉವಾಚ ಹರಿಪುಂಗವಃ. ಅಷ್ಟು ಹೊತ್ತಿಗೆ ವಿಭೀಷಣ ಇದು ಸುಗ್ರೀವ ಬೇರೆನೇ ಥರ ವಾದ ಮಾಡಿದ. ಇಲ್ಲಿ ತನಕ ಒಂದು ವಾದ ಇತ್ತು, ಏನೇ ಆಗಲಿ ನಂಬುವುದಾ ಅವನ್ನ, ಅಲ್ಲಿಂದ ಬಂದಿದ್ದಾನೆ. ಈಗ ಬೇರೆ ಥರ ನೋಡಿ, ಅವನ ವಾದ ನೋಡಿ. ಸದುಷ್ಟೋ ವಾಪ್ಯದುಷ್ಟೋ ವಾ ಕಿಮೇಚರ ಜನೀಚರ ಈದೃಶಂ ವ್ಯಸನಂ ಪ್ರಾಪ್ತಂ ಭ್ರಾತರಂ ಯಪ್ಪರಿತ್ಯಜೇತ್. ಅಲ್ಲ ರಾಮ, ನೋಡಿ ಸುಗ್ರೀವನ ಮಾತು ಸರಿಯಾಗಿ ಗಮನಿಸಿ. ಅಲ್ಲ ರಾಮ, ಅಣ್ಣ ದುಷ್ಟನಿರ್ಲಿ ಶಿಷ್ಟನಿರ್ಲಿ ಇಂತಹ ಆಪತ್ತಿನ ಪರಿಸ್ಥಿತಿಯಲ್ಲಿ ಬಿಡಬಾರ್ದಲ್ವಾ ಅಂತ. ಹಿಂಗ್ ತಿರುಗತ್ತೆ ನೋಡಿ. ಕೋ ನಾಮ ಸ ಭವೇತ್ತಶ್ಚ ಯಮೇತ ನ ಪರಿತ್ಯಜೇತ್ ವಾನರಾಧಿಪತೇರ್ವಾಕ್ಯಂ ಶ್ರುತ್ವಾ ಸರ್ವಾನುದೀಕ್ಷ ವೈ. ಹೀಗೆ ಹೇಳಿದಾಗ ರಾಮನಿಗೆ ನಗು ಬಂತಂತೆ. ಈಷದುತ್ಸ್ಮಯಮಾನಸ್ತು ಲಕ್ಷ್ಮಣಂ ಪುಣ್ಯಲಕ್ಷಣಂ. ಈಷತ್ ಉತ್ಸ್ಮಯಮಾನ, ಒಂದ್ ಸ್ವಲ್ಪ ನೋಡಿ ನಕ್ಕ. ಲಕ್ಷ್ಮಣನನ್ನು ನೋಡ್ತಾ ರಾಮ ನಕ್ಕ, ನಗು ಬಂತು. ಇವನು ಹೇಳ್ತಾ ಇದ್ ಕೂಡ ನಗು ಬಂದ್ಬಿಡ್ತು ಅವನಿಗೆ. ರಾಮ ಅದನ್ನೇ ತಡೆಯೋ ಪ್ರಯತ್ನ ಏನು ಪಡ್ಲಿಲ್ಲ, ಆ ನಗುವಿಂದಲೇ ಅರ್ಥ ಆಗಲಿ ಅವನಿಗೆ ಅಂತ. ಇತಿ ಹೋವಾಚ ಕಾಕುತ್ಸ್ಥೋ ವಾಕ್ಯಂ ಸತ್ಯ ಪರಾಕ್ರಮ ಅನಧಿತ್ಯ ಚ ಶಾಸ್ತ್ರಾಣಿ ವೃದ್ಧಾನ್ ಅನುಪಸೇವ್ಯ ಚ ನ ಶಕ್ಯಮೀದೃಶಂ ವಕ್ತುಂ ಯದುವಾಚ ಹರೀಶ್ವರ. ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ, ವೃದ್ಧರನ್ನು ಸೇವಿಸದೆ ಈ ತರಹ ಮಾತು ಹೇಳಲಿಕ್ಕಾಗಲ್ಲ. ಅದರಿಂದಾಗಿ ಸುಗ್ರೀವ ಹೇಳಿದ್ದರಲ್ಲಿ ಅವನ ಶಾಸ್ತ್ರಾಭ್ಯಾಸ ಕಾಣುತ್ತೆ, ಗುರೂಪಸಕ್ತಿ ಕಾಣುತ್ತೆ. ಗುರೂಪಸಕ್ತಿ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಯಾರು ಶ್ರೇಷ್ಠರಾಗಿರ್ತಾರೆ ಅವರ ಬಳಿ ಕೆಲಸ ಮಾಡಿ ಅನುಭವದಿಂದ ಬಂದ ಮಾತು, ಅದನ್ನು ಗುರೂಪಸಕ್ತಿ ಅಂತಾರೆ. ಎಲ್ಲ ಇದೆ ಸುಗ್ರೀವನಲ್ಲಿ. ಅಸ್ತಿ ಸೂಕ್ಷ್ಮತರಂ ಕಿಂಚಿತ್ ಯಥಾತ್ರ ಪ್ರತಿಭಾತಿ ಮಾ ಪ್ರತ್ಯಕ್ಷಂ ಲೌಕಿಕಂ ಚಾಪಿ ವರ್ತತೆ ಸರ್ವರಾಜಸು. ಆದರೆ ಕೆಲವೊಂದು ಗುರೂಪಸಕ್ತಿಯಿಂದಲೂ ಗೊತ್ತಾಗೋದಿಲ್ಲ, ಶಾಸ್ತ್ರಾಧ್ಯಯನ ಮಾಡಿದ್ರೂ ಗೊತ್ತಾಗೋದಿಲ್ಲ. ಅದರಿಂದ ಆಚೆಗಿನ ಕೆಲವು ಸಮಸ್ಯೆಗಳಿರ್ತವೆ. ಅದಕ್ಕೆ ನಾವೇ ಪರಿಹಾರ ತೆಗೆದುಕೊಳ್ಬೇಕೇ ವಿನಃ ಅಲ್ಲಿರೋ ಥರ ಮಾಡ್ತೀನಿ ಇಲ್ಲಿರೋ ಥರ ಮಾಡ್ತೀನಿ ಅಂತ ಹೋಗಬಾರದು. ಕೆಲವೊಂದು ಪ್ರಸಂಗವೇ ಇರಲ್ಲ. ಈಗ ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು, ಪ್ಲಾಸ್ಟಿಕ್ ಮುಟ್ಟಿದ್ರೆ ಮೈಲಿಗೆನೋ ಮಡಿನೋ ಅಂತ ಕೇಳಿದ್ರೆ, ನಾವು ಚಿಕ್ಕವರಾಗಿರ್ಬೇಕಾದ್ರೆ ಮಠದಲ್ಲಿ ಪ್ಲಾಸ್ಟಿಕ್ ಅನ್ನೋ ವಸ್ತುವೇ ಇರಲಿಲ್ಲ, ಹೆಂಗೆ ಹೇಳೋದು? ಅವಾಗ ಅವ್ರ ಕಾಲದಲ್ಲಿ ಅವ್ರು ಚಿಕ್ಕವರಾಗಿದ್ದಾಗ ನೀರು ಹಾಗೆ ಕುಡಿತಾ ಇದ್ರಂತೆ. ಸ್ವಾಮಿಗಳು ಹೇಳಿದ್ದು ಅದನ್ನ, ನೀರು ಹಾಗೆ ಕುಡಿತಾ ಇದ್ವಿ. ಮತ್ತೆ ಸ್ವಾಮಿಗಳಿಗೆ ಬರುವ ಕಾರ್ ಇದೆಯಲ್ಲ, ಅದಕ್ಕೆ ಕಬ್ಬಿಣದಲ್ಲೇ ಇಲ್ಲ ಇರ್ತಿತ್ತಂತೆ, ಅಂದ್ರೆ ಸೀಟು ಆ ತರಹ ಒಂದು ಡಿಸೈನ್ ಮಾಡಿರ್ತೀವಿ. ನಮಗೇನು ಅನ್ನಿಸ್ತಾ ಇರಲಿಲ್ಲ. ಅದು ಒಳಗಡೆ ಇರಬಹುದು ಕೆಳಗಡೆ ಇರಬಹುದು, ಅದೆಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕಬ್ಬಿಣ ಇರ್ತಿತ್ತು. ಮಠದಲ್ಲಂತೂ ಸಹಜವಾಗಿ ಯಾವ ಪ್ಲಾಸ್ಟಿಕ್ಕು ಇರ್ತಿರ್ಲಿಲ್ಲ.
ಅದರಿಂದಾಗಿ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಆದರೆ ಈಗ ಪ್ಲಾಸ್ಟಿಕ್ ಅನ್ನೋ ವಿಜಾತಿಯ ವಸ್ತು ಬಂದ ಮೇಲೆ ನಮಗೆ ಮೈಲಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಅದಕ್ಕೆ ನಾನು ಸ್ನಾನ ಮಾಡಿ ಕುಡಿತೀನಿ. ಹಾಗೆ ಎಲ್ಲರೂ ಕುಡಿಬೇಕು ಅಂತ ನಾನು ಒತ್ತಾಯ ಮಾಡಲ್ಲ ಅಂತ ಬೇರೆ ಹೇಳಿದ್ರು, ಅದು ಬೇರೆ. ಆದರೆ ಅಲ್ಲೆಲ್ಲ ನಮ್ಮ ಸ್ವಪ್ರಜ್ಞೆಯೇ ಮಾರ್ಗದರ್ಶಿ. ಇದೆಯಾದ್ರೂ ಎಲ್ಲಿ ಹುಡ್ಕೋದು? ಮಡಿಲಿರ್ಬೇಕಾದ್ರೆ ಫೋನ್ ಮುಟ್ಬಹುದಾದ್ರೆ ಎಲ್ಲಿದೆ ಅದು? ಯಾವ ಶಾಸ್ತ್ರದಲ್ಲಿ ಫೋನೇ ಇರೋಲ್ಲ. ಅದರಿಂದ ಗುರುಪಸಕ್ತಿ ಶಾಸ್ತ್ರಾಧ್ಯಯನ ಮೀರಿ ಒಂದು ಯೋಚನೆ ಮಾಡಬೇಕಾದದ್ದಿರುತ್ತೆ. ಅದರಿಂದಾಗಿ ಆ ಸೂಕ್ಷ್ಮ ವಿಚಾರ ನನಗೊಳಿತಾ ಇದೆ. ರಾಮ ಹೇಳೋದು, ಮತ್ ಪ್ರತ್ಯಕ್ಷಂ ಲೌಕಿಕಂ ವ್ಯಾಪಿ ವರ್ತತೆ ಸರ್ವರಾಜಸೂ. ಎಲ್ಲ ರಾಜರು ಕೂಡ ನಂತರನೇ ಯೋಚನೆ ಮಾಡ್ತಾರೆ. ಅಮಿತ್ರಾಸ್ತತ್ಕುಲೀನಾಶ್ಚ ಪ್ರಾತಿದೇಶ್ಯಾಶ್ಚ ಕೀರ್ತಿತಾ ವ್ಯಸನೇಶು ಪ್ರಹರ್ತಾರಃ ತಸ್ಮಾದಯಮಿಹಾಗತಃ. ಈಗ ಅವನು ಯೋಚನೆ ಮಾಡಿ, ಅಮಿತ್ರಾಹ ತತ್ಕುಲೀನಾಶ್ಚ, ಯಾವುದೇ ಒಬ್ಬ ರಾಜನಿಗೆ ದೊಡ್ಡ ಶತ್ರುಗಳು ಯಾರು ಅಂದ್ರೆ ಅವನ ನೆಂಟರು. ರಾಜ ಅವರನ್ನು ದುರುಪಯೋಗ ಮಾಡ್ಕೋತಾನೆ, ಆ ನೆಂಟರು ರಾಜರನ್ನು ದುರುಪಯೋಗ ಮಾಡ್ಕೋತಾರೆ. ಸುಮ್ಮನೆ ಸಂಬಂಧಿಕ ಆಗ್ಬಿಟ್ರೆ ಸಾಕು. ನೋ ಎಂಟ್ರಿನಲ್ಲಿ ಬಂದ್ರಿ ಅಂತ ಹೇಳಿ ಒಬ್ಬನು ಕೊಟ್ರೆ ಯಾರು ಗೊತ್ತಾ, ನಮ್ಮಪ್ಪ ಅಂತಾನವನು. ಅದರಿಂದಾಗಿ ನೆಂಟರು ರಾಜರನ್ನು ದುರುಪಯೋಗ ಮಾಡ್ಕೊಳ್ತಾರೆ, ರಾಜರು ನೆಂಟರನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಅಮಿತ್ರಾಹ ತತ್ಕುಲೀನಾಶ್ಚ ಪ್ರಾತಿದೇಶ್ಯಾಶ್ಚ ಕೀರ್ತಿತಾಹ. ಪ್ರತಿಯೊಂದು ದೇಶದಲ್ಲಿಯೂ ಅವನ ಕುಲದವರೇ ಅವನ ಶತ್ರುಗಳಿರ್ತಾರೆ ಅಂತ. ವ್ಯಸನೇಶು ಪ್ರಹರ್ತಾರಃ ತಸ್ಮಾದಯ ಮಿಹಾಗತಃ. ಅವರು ರಾಜನ ಬಂಧುಗಳು, ರಾಜನಿಗೆ ಕಷ್ಟ ಬಂದಾಗ ಮಾತ್ರ ಪಕ್ಷಾಂತರ ಮಾಡ್ತಾರೆ. ಇವನಿಗೆ ಇವಾಗ ರಾಜನಿಗೆ ಕಷ್ಟ ಬಂದಿದೆ, ಅವನು ಅದರಿಂದ ಹೇಳಲ್ಲ ಅಂತಿದೆ, ಬಂದಿದ್ದೇನೆ, ತಪ್ಪೇನು ಅಂತ ಕೇಳ್ದ. ವಿಭೀಷಣನ ಪರವಾಗಿ ರಾಮನ ಬ್ಯಾಟಿಂಗು, ತಪ್ಪೇನು? ಪ್ರತಿಯೊಂದು ರಾಜ್ಯದಲ್ಲಿ ಸಹಜವಾಗಿರುವಂಥದ್ದು ಒಳಗಡೆಯ ಶತ್ರುಗಳು, ಹೊರಗಡೆಯ ಶತ್ರುಗಳು. ಒಳಗಡೆಯ ಶತ್ರುಗಳು ಇದ್ದೇ ಇರ್ತಾರೆ. ಅಪಾಪಾಸ್ಯಾತ್ ಕುಲೀನಾಶ್ಚ ಮಾನಯಂತಿ ಸ್ವಕಾನ್ಹಿತಾನ್ ಏಷ ಪ್ರಾಯೋ ನರೇಂದ್ರಾಣಾಂ ಶಂಕನೀಯಸ್ತು ಶೋಭನಃ. ಇನ್ನು ಪಾಪವಿಲ್ಲದ ರಾಜರ ನೆಂಟರೂ ಇರ್ತಾರೆ. ಅವರು ತಮ್ಮನ್ನ ಪಾಲನೆ ಮಾಡಿಕೊಳ್ತಾರೆ, ತನಗೆ ಹಿತವನ್ನು ಉಂಟು ಮಾಡುವ ಹಾಗೆ ರಾಜನನ್ನ ಇಟ್ಕೊಂಡಿರ್ತಾರೆ. ಈ ಪರಿಸ್ಥಿತಿಯಿಂದ ರಾಜರು ಸಹಜವಾಗಿ ಈ ರೀತಿ ಯೋಚನೆ ಮಾಡ್ತಾರೆ. ಇದು ಶಾಸ್ತ್ರಸಮ್ಮತವೂ ಹೌದು, ಲೌಕಿಕ ಅನುಭವದಿಂದ ಪರಿಷ್ಕೃತವಾಗಿರೋದು ಹೌದು, ಎರಡೂ ಹೌದು. ಎರಡೂ ಇದೆ, ನಾನು ಒಪ್ಕೊಳ್ತೇನೆ. ಯಸ್ತು ದೋಷಸ್ತ್ವಯ ಪ್ರೋಕ್ತೋ ಸ್ಯಾದಾನೇರಿ ಬಲಸ್ಯ ಚ ತತ್ರ ತೇ ಕೀರ್ತಯಿಷ್ಯಾಮಿ ಯಥಾ ಶಾಸ್ತ್ರಮಿದಂ ಶೃಣು. ಆದರೆ ಸುಗ್ರೀವ, ನೀನು ಹೇಳಿದೆಯಲ್ಲ, ತಗೊಳ್ಬಾರದು, ಶತ್ರುಗಳ ಕಡೆಯಿಂದ ಬಂದವನು, ರಾವಣನ ಪರಿಸರದಿಂದ ಪ್ರಭಾವಿತನಾದವನು, ರಾವಣನ ತಮ್ಮ, ಅದೇ ರಕ್ತ ಅದೇ ಮಾಂಸ ಅಂತ ಏನೇನೋ ಹೇಳಿದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ನಾನು. ನವಯಂ ತತ್ಕುಲೀನಾಶ್ಚ ರಾಜ್ಯಕಾಂಕ್ಷೀತ ರಾಕ್ಷಸಃ ಪಂಡಿತಾ ಹಿ ಭವಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣಃ. ನವಯಂ ತತ್ಕುಲೀನಾಶ್ಚ, ನಾವು ರಾಕ್ಷಸರಲ್ಲ, ಹೀಗಾಗಿ ನಾವು ಬಹಳ ಕಾಲ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇರುವವರು ಯಾರೂ ಕೂಡ 3-4 ಥರ ಜನ ಇದ್ದೀವಿ. ಯಾರೂ ಕೂಡ ಒಬ್ರದೊಬ್ಬರಿಗೆ ಸಂಪತ್ತಲ್ಲ, ಒಬ್ರದೊಬ್ಬರಿಗೆ ವಿಪತ್ತಲ್ಲ, ಒಬ್ರದ್ದು ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿಯೂ ಜೋಡಣೆ ಇಲ್ಲ. ನಾನು ಮನುಷ್ಯ, ಇವನ್ ಕಪಿ, ಇವನ್ ಕರಡಿ, ಇವನ್ ರಾಕ್ಷಸ. ನಮ್ಮೆಲ್ಲರಿಗೂ ಹಿತವಾಗಿರೋದು ಒಂದು ಯಾವುದು? ಒಂದು ಅಂತಿಲ್ವೇ ಇಲ್ಲ. ನನಗೆ ಹೆಂಡತಿ ಬೇಕು, ನಿಮಗೆ ಮೈತ್ರಿ ಬೇಕು, ಅವನಿಗೆ ರಾಜ್ಯ ಬೇಕು. ಹೀಗಾಗಿ
ನಮ್ಮೆಲ್ಲರ ಹಿತಾಸಕ್ತಿಗಳು ಪರಸ್ಪರ ಸಂಬಂಧಿಸಿಯೇ ಇಲ್ಲ. ಎವ್ರಿಥಿಂಗ್ ಇಸ್ ಡಿಸ್ಕನೆಕ್ಟೆಡ್. ಸೊ ಕಾಮನ್ ವೆಲ್ತ್ ಇಲ್ಲ. ನಮ್ಮೆಲ್ಲರಿಗೂ ಸಮಾನವಾದ ಒಂದು ಸಂಪತ್ತು ಅನ್ನೋದಿಲ್ಲ. ಇದೆಯಾ? ನಮ್ಮೆಲ್ಲರ ಸುಖಗಳು ಬೇರೆ, ನಮ್ಮೆಲ್ಲರ ಅಭಿವೃದ್ಧಿಯ ಕಲ್ಪನೆಗಳು ಬೇರೆ, ನಮ್ಮೆಲ್ಲರ ರಾಜ್ಯ ಬೇರೆ, ನಮ್ಮೆಲ್ಲರ ಪರ್ಪಸ್ ಬೇರೆ. ನನಗೆ ಹೆಣ್ಣು ಬೇಕು, ಅವನಿಗೆ ನಾಡು ಬೇಕು. ಇದು ಎಲ್ಲವನ್ನ ನೀವು ಗಮನಿಸಿ. ಅವನ ಮೇಲೆ ಅನುಮಾನ ಪಡ್ಲಿಕ್ಕೆ ಏನು ಕಾರಣ ಇದೆ ಅಂತ ಇದ ಮೇಲೆ ಹೇಳು. ಇವಾಗ ನಮ್ಮನ್ನು ಕೊಲ್ತಾನೆ ಅಂತ ಇಟ್ಕೋ, ಅವನಿಗೆ ರಾಜ್ಯ ಸಿಗಲ್ಲ. ಹಿಂದ್ಗಡೆಯಿಂದ ನಮ್ಮನ್ನು ಕೊಲ್ತಾನೆ ಅಂತ ಇಟ್ಕೋಣ ವಿಭೀಷಣ, ರಾಜ್ಯ ಸಿಗತ್ತಾ? ರಾಜ್ಯ ಸಿಗಲ್ಲ. ಮತ್ತೇನು? ರಾವಣನ ಆಪ್ತಭೃತ್ಯ ಅಂತ ಬಿರುದು ಸಿಗತ್ತಷ್ಟೇ. ನಾವು ಮೋಸ ಮಾಡಿದ ಅಂತ ಇಟ್ಕೊಂಡ್ರೆ ಅವನಿಗೇನು ಲಾಭ ಇಲ್ಲ. ಅದು ಯೋಚನೆ ಮಾಡಬೇಕು. ಅದರಿಂದಾಗಿ ಪಂಡಿತಾ ಹಿ ಭವಿಷ್ಯಂತಿ, ಅವನಿಗೆ ಬೇಕಾದ ಲಾಭ ಇದೆ, ಅದು ಬೇರೆ, ಅದು ನಮ್ಮ ಲಾಭ ಅಲ್ಲ. ನಿಮಗೆ ಬೇಕಾದ ಲಾಭ ಅಲ್ಲ. ನೀವು ನಾಳೆ ನಾನು ಹೆಂಡತಿನ ತಗೊಂಡಾಯ್ತು, ಬೇಕಾದ್ರೆ ನೀವು ರಾಜ್ಯ ಆಳ್ಕೊಳ್ಳಿ ಅಂದ್ರೂ ನಿಮ್ಗೆ ಆಳ್ಲಿಕ್ಕಾಗಲ್ಲ, ಆಳಲ್ಲ. ಈ ಎಲ್ಲ ರಾಕ್ಷಸರ ನಡುವೆ ಒಂದು ಕಪ್ಪಿ ಹೆಂಗೆ ರಾಜ್ಯಭಾರ ಮಾಡೋದು? ರಾಜ್ಯಭಾರ ಮಾಡಬಹುದು. ಯಾವತ್ತೋ ಒಂದು ದಿವಸ ಬಂದು ನನಗೆ ಇಷ್ಟು ಟ್ಯಾಕ್ಸ್ ಕೊಡಿ ಅಂತ ತಗೊಂಡು ಹೋಗ್ಬೋದೇ ವಿನಃ ಅವರ ಅಭಿರುಚಿ ಎಲ್ಲ ಒಂದಾಗತ್ತಾ? ಏನಾದ್ರೂ ವಿಜಾತೀಯನೇ. ಅದರಿಂದಾಗಿ ಆ ಒಂದು ದಿಸೆಯಲ್ಲಿಯೂ ಯೋಚನೆ ಮಾಡಬೇಕು ಅಂತಾನೆ. ಅವ್ಯಗ್ರಾಶ್ಚ ಪ್ರಹೃಷ್ಟಾಶ್ಚ ತೇ ಭವಿಷ್ಯಂತಿ ಸಂಗತಾಃ ಪ್ರಣಾದಶ್ಚ ಮಹಾನೇಚೋನ್ಯೋನ್ಯಸ್ಯ ಭಯಮಾಗತಂ ಇತಿ ಭೇದಂ ಗಮಿಷ್ಯಂತಿ ತಸ್ಮಾತ್ ಪ್ರಾಪ್ತೋ ವಿಭೀಷಣಃ. ಅವರು ಅವ್ಯಗ್ರರಾಗಿದ್ದಾರೆ. ವಿಭೀಷಣ ಯಾಕೆ ಬಂದಿದ್ದು ನಾನು ಹೇಳ್ತೇನೆ. ಅವ್ರಿಗೆ ಆಪತ್ತು ಬಂದಿದೆ ಅಂತಾನೆ ಅನಿಸಿಲ್ಲ, ಅಂದ್ರೆ ಮೈ ಮರೆತಿದ್ದಾರೆ. ಮೈ ಮರೆಯುವವರ ಜೊತೆಗೆ ಅವನಿರಬಾರದು ಅಂತ ಅವನಿಗೆ. ಅವ್ಯಗ್ರಾಶ್ಚ ಪ್ರಹೃಷ್ಟಾಶ್ಚ ತೇ ಭವಿಷ್ಯಂತಿ ಸಂಗತಾಃ ಪ್ರಣಾದಶ್ಚ ಮಹಾನೇಚೋನ್ಯೋನ್ಯಸ್ಯ ಭಯಮಾಗತಂ. ಈ ರೀತಿ ಒಡಕು ಉಂಟಾಗಬೇಕಾದ್ರೆ, ನಮ್ಮಲ್ಲಿ ಒಡಕು ಉಂಟಾಗಬೇಕಾದ್ರೆ ನಮಗೆ ಸಮಾನ ಆಸಕ್ತಿ ಇರಬೇಕು. ನಾನು ಮನುಷ್ಯ, ನೀವು ಕಪಿಗಳು. ನನ್ನಲ್ಲಿ ಅವನಲ್ಲಿ ಒಡಕುಂಟಾಗಬೇಕು ಅಂತಂದ್ರೆ ಸಮಾನ ಲಾಭ ಇರಬೇಕು. ಅದು ಸಾಧ್ಯ ಇಲ್ಲ. ನಾನು ಮನುಷ್ಯ, ಅವನು ರಾಕ್ಷಸ. ನಿಮ್ಮಿಬ್ಬರಲ್ಲಿ ಒಡಕುಂಟು ಮಾಡಬೇಕು. ಅವನು ಏನು ಅಂತ ಇವಾಗ ಭೇದವನ್ನು ಉಂಟು ಮಾಡಬೇಕಾದ್ರೆ ಸಮಾನ ಆಸಕ್ತಿ ಇದ್ರೆ ಮಾತ್ರ ಭೇದ ಉಂಟು ಮಾಡ್ಲಿಕ್ಕಾಗತ್ತೆ. ಇವಾಗ ನನಗೆ ಇಬ್ಬರು ಗೆಳೆಯರಿದ್ದಾರೆ, ಎ ಮತ್ತು ಬಿ ಅಂತ. ಎ ಮತ್ತು ಬಿ ಯ ಮಧ್ಯೆ ನಾನು ವೈರ ಹಚ್ಚಿಡಬೇಕು ಅಂತಂದ್ರೆ ಅವರಿಗೆ ಸಮಾನವಾದ ಆಸಕ್ತಿ ಹೊಂದಿರಬೇಕು. ಇಲ್ಲ ಅಂದ್ರೆ ನಾನು ಬೆಂಕಿ ಹಚ್ಚಿಡ್ಲಿಕ್ಕೆ ಆಗಲ್ಲ. ಸಂಬಂಧವೇ ಇಲ್ಲ ಅನ್ನೋರು ಬೆಂಕಿ ಹಚ್ಚೋದು. ಒಂದು ಕಾಮನ್ ಆಗಿರುವ ಯಾವುದೋ ಒಂದು ಪಾಯಿಂಟ್ ಇರಬೇಕು. ಪಾಯಿಂಟ್ ಇಲ್ಲ. ನೋಡು, ನಿನಗೆ ಅವನು ತೊಂದರೆ ಮಾಡ್ತಾ ಇದ್ದಾನೆ, ಅವನಿಗೆ ನೀನು ತೊಂದರೆ ಮಾಡ್ತಾ ಅಂತ ಹೇಳಬೇಕು. ಅವನಿಗೆ ಇಬ್ರು ಒಂದ್ ಕಡೆ ಇರಬೇಕು. ಒಂದ್ ಕಡೆ ಇಲ್ಲದೆ ಇದ್ರೆ ಹೆಂಗೆ ಬೆಂಕಿ ಹಚ್ಚೋದು? ಇಬ್ಬರು ಲಾಭ ಒಂದೇ ಆದ್ರೆ ನಿನ್ನ ಲಾಭಕ್ಕೆ ಅವನು ತೊಂದರೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಬೆಂಕಿ ಹಚ್ಚಬೇಕು. ಇಬ್ರು ಲಾಭ ಒಂದಲ್ಲ. ಭೇದೋಪಾಯ ಹೆಂಗ್ ವರ್ಕ್ ಆಗತ್ತೆ? ಇಬ್ಬರ ನಡುವೆ ಹಚ್ಚಿಡ್ಲಿಕ್ಕೆ ಹೆಂಗಾಗತ್ತೆ? ಯಾರು ಇಬ್ರು ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ವೋ, ನೋಡು ನಿನ್ನ ಏಳಿಗೆಗೆ ಅವನು ತೊಂದರೆ ಮಾಡ್ತಾ ಇದ್ದಾನೆ, ಅವನ ಏಳಿಗೆಗೆ ನಿಂತು ಹೆಂಗ ಹಾಕೋದು? ಅದರಿಂದಾಗಿ ಭೇದೋಪಾಯ ಅಂತೂ ಮಾಡ್ಲಿಕ್ಕಾಗಲ್ವಾ? ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಹ ಮದ್ವಿಧಾ ವಾ ಪಿತುಪುತ್ರಾ ಸುಹೃದೋ ವಾ ಭವದ್ವಿಧಾ. ಆಗ ನಕ್ಕನಲ್ಲ, ಅದ್ರ ಕಾರಣ ಇಲ್ಲಿ ಹೇಳ್ತಾನೆ. ನೋಡು, ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಹ. ಎಲ್ಲ ಅಣ್ಣ ತಮ್ಮಂದಿರು ಭರತಂತರ ಇರಲ್ಲಪ್ಪ. ಮದ್ವಿಧಾವ ಪಿತುಪುತ್ರಾಹ, ನಂತರ ಅಪ್ಪನಿಗೆ ನಂತರ ಮಕ್ಕಳಿರ್ತಾರ.
ಸುಹೃದೋವಾ ಭವದ್ವಿಧಾ. ನಿನ್ನಂಥ ಗೆಳೆಯರಿರ್ತಾರೇನೋ. ಕಡೆಯಲ್ಲಿ ಒಂದು ಸ್ವಲ್ಪ ತುಷ್ಟೀಕರಣ ಇದೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಅಪೀಸ್ಮೆಂಟ್ ಇದೆ, ಬೇಕಾಗತ್ತೆ. ಒಬ್ಬ ದೊಡ್ಡ ಲೀಡರ್ಗೆ ಸ್ವಲ್ಪ ಅಪೀಸ್ಮೆಂಟ್ ಇರಲೇಬೇಕಾಗತ್ತೆ. ಅಪೀಸ್ಮೆಂಟ್ ಸ್ವಲ್ಪನೂ ಇಲ್ಲದೆ ದೊಡ್ಡ ಸಂಸ್ಥೆಯನ್ನೇ ನಡೆಸಲಿಕ್ಕಾಗಲ್ಲ, ಏನು ರಾಜ್ಯ ನಡೆಸಲಿಕ್ಕಾಗತ್ತಾ? ಮಿತಿ ಮೀರಬಾರದಷ್ಟೇ. ಈ ಚರ್ಚೆನಲ್ಲಿ ವಿಭೀಷಣ ನೈತಿಕತೆಯಿಂದ ರಾಮನ ಹತ್ರ ಬಂದ ಅಥವಾ ರಾಜ್ಯಾಕಾಂಕ್ಷಿಯಾಗಿ? ಎರಡು. ಅದೇ ನೈತಿಕತೆಯಿಂದಲೂ ಬಂದ ಅಂತನ್ನೋದು ನಮಗೆ ಗೊತ್ತಾಗತ್ತೆ. ಕಾರಣ ಏನು ಅಂದ್ರೆ, ನೈತಿಕತೆ ಏನು? ಸೀತೆಯನ್ನು ಬಿಟ್ಕೊಡು ಅನ್ನೋದು ಮೊದಲೆಲ್ಲ ಹೇಳಿದ್ದ ಒಂದು. ಎರಡನೆಯದ್ದು, ನಿಮಗೆ ಉತ್ತರಕಾಂಡದಲ್ಲಿ ಈ ಫ್ಲಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಅವನು ಪ್ರತಿ ಸರ್ತಿ ರಾವಣ ತಪ್ಪು ಮಾಡಿದಾಗಲೂ ಅವನು ಹೇಳ್ತಾ ಇದ್ದ, ಇದು ಮಾಡಬಾರದು ಹೀಗೆ ಅಂತ. ಕುಬೇರನ ವಿಮಾನ ಪುಷ್ಪಕವನ್ನು ಕಸಿದುಕೊಂಡಾಗ, ಲಂಕೆಯಿಂದ ಓಡಿಸಿದಾಗ, ಎಲ್ಲ ಸಂದರ್ಭದಲ್ಲಿಯೂ ವಿಭೀಷಣ ಹೇಳಿದ್ದಾನೆ. ಆದ್ರೆ ಅವನು ಕೇಳ್ತಾ ಇರಲಿಲ್ಲ. ಆದ್ರೆ ವಿಭೀಷಣ ಪಕ್ಷಪಾತ ಮಾಡ್ಲಿಕ್ಕೂ ಪಕ್ಷಾಂತರ ಮಾಡ್ಲಿಕ್ಕೂ ಆಗಲ್ಲ. ಯಾಕೆಂದ್ರೆ ಸರಿಯಾದ ಎದುರಾಳಿನೇ ಇಲ್ಲ. ಸರಿಯಾದ ಎದುರಾಳಿ ಅಂತ ಬಂದ ಮೇಲೆ ಪಕ್ಷಾಂತರ ಮಾಡಬಹುದು. ಅದಕ್ಕಿಂತ ಮುಂಚೆ ಪಕ್ಷಾಂತರ ಮಾಡಿದ್ರೆ ಯಶಸ್ವಿ ಆಗಲ್ಲ. ಅದರಿಂದಾಗಿ ನಾವೇನ್ ಮಾಡ್ಬೇಕು? ಕಾಯ್ತಾ ಇರ್ಬೇಕಾದ್ ಕೆಲವೊಂದು ಸಂದರ್ಭದಲ್ಲಿ ಕಾಯ್ತಾ ಇರಬೇಕು. ಮತ್ತೆ ವಿಭೀಷಣನ ಬಗ್ಗೆ ಎರಡೂ ಇದೆ. ತಪ್ಪೇನು? ಇದು ಹಿಂಗ್ ಗೊತ್ತಾಗುತ್ತೆ ರಾಜ್ಯಕ್ಕೆ ಆಸೆ ಅಂತ? ಸ್ಪಷ್ಟವಾಗಿ ಹೇಳ್ತಾನಲ್ಲ. ಸರಿಯಾಗಿ ರಾಜ್ಯಭಾರ ಮಾಡೋಣ ಅಂತ ಆಸೆ ಪಡೋದಿಲ್ಲ ಅಂತ. ಅಲ್ಲಲ್ಲ, ಸ್ಪಷ್ಟ ಅಲ್ಲ. ಅವ್ರು ಕೇಳ್ತಾ ಇರೋದು ರಾಜ್ಯಭಾರಕ್ಕೆ ಆಸೆ ಪಟ್ಟ ಅಂತ ಹೆಂಗ್ ಗೊತ್ತಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಅವನು ಹೇಳ್ತಾನೆ. ಹನುಮಂತ ಹೇಳ್ತಾನೆ, ಹೌದು ರಾಜ್ಯವನ್ನ ಬಯಸಿದ್ದಾನೆ, ಸುಗ್ರೀವನ ತರಹ ಅಂದ್ಬಿಡ್ತಾನೆ. ಇಲ್ಲ ಅಂದ್ರೆ ಅಣ್ಣನನ್ನ ಕೊಲ್ತಾನೆ ಮುಂದೆ ಅಂತ ಹೇಳಿ ಗೊತ್ತಾದ್ಮೇಲೆ ಬರ್ತಾನ. ರಾಜ್ಯಕಾಂಕ್ಷೆ ಇಲ್ಲ ಅಂತ ಆದ್ರೆ ಇದರಂತರ ತೀರ್ಥಯಾತ್ರೆ ಹೊಟ್ಟೋಗ್ಬೇಕು ಇದ್ದ ಟೈಮಲ್ಲಿ. ಬೇಕಾ? ಯಾಕೆ ಜೊತೆಗಿದ್ದಾನೆ? ಅದರಿಂದಾಗಿ ವಿಭೀಷಣ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಮೂಲ ರಾಮಾಯಣ ಇಲ್ಲ, ಆಚಾರ್ಯ ಹೇಳಲ್ಲ. ಇದು ಮನುಷ್ಯನ ಆದರ್ಶವಾದ ಗುಣಗಳು. ಪರಿಪೂರ್ಣ ಮನುಷ್ಯ ಅಂತ ಆಗೋದು ದೇವರು ಬಂದಾಗ ಮಾತ್ರ ಮನುಷ್ಯನಾಗಿ, ಬೇರೆ ಆಗಲ್ಲ ಅನ್ನೋದರ ಧ್ವನಿ ಅದು. ಆ ಧ್ವನಿಯೇ ಈ ಕಣ್ಮರೆ ಆಗೋಗಿದೆ. ಎಲ್ಲರೂ ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ, ಆತ್ಮಾನಂ ಮಾನುಷಮ್ಮನ್ನೇ ಅಂತ. ಆತ್ಮಾನಂ ಮಾನುಷಮ್ಮನ್ನೇ, ನನ್ನನ್ನು ಮನುಷ್ಯ ಅಂತ ಅನ್ಕೋತಾ ಇದ್ದೀನಿ, ನನ್ನನ್ನು ಮನುಷ್ಯ ಅಂತ ಅನ್ಕೋತಾ ಇದ್ದೀನಿ ಅಂತ ರಾಮ ಹೇಳ್ತಾ ಇದ್ದಾನೆ, ನನಗೆ ಮನುಷ್ಯ ಅಂತ. ಅದಲ್ಲ ಧ್ವನಿ. ಪರಿಪೂರ್ಣ ಮನುಷ್ಯ ಅಂತ ಸಿಗೋದು ಯಾವಾಗ ಅಂದ್ರೆ ದೇವರೇ ಮನುಷ್ಯನಾಗಿ ಬಂದಾಗ ಮಾತ್ರ ಅಂತನ್ನುವ ಧ್ವನಿ ಇರೋದಲ್ಲಿ. ಅದಕ್ಕೆ ಅವರು ಮೊದಲು ಪ್ರಶ್ನೆ ಕೇಳಿದಾಗ ನಾರದರು ಏನ್ ಹೇಳ್ತಾರೆ? ನಾರದರು ಬಹವೋ ದುರ್ಲಭಾಶ್ಚೈತೆ, ಬಹಳ ಗುಣಗಳು ಇಲ್ಲಪ್ಪ, ಇದ್ದು ಎಲ್ಲ ಗುಣಗಳು ಒಬ್ಬನಲ್ಲಿರಲ್ಲ, ಆದ್ರೂ ಕೂಡ ರಾಮೋ ನಾಮ ಮಹಾಬಾಹು ಅಂತ ಶುರು ಆಗುತ್ತೆ. ವಾಲ್ಮೀಕಿ ರಾಮಾಯಣ ಶುರು ಆಗೋದು ಹಾಗೆ. ಆ ಧ್ವನಿಯನ್ನೇ ಬಹಳ ಜನ ಗ್ರಹಿಸಿಲ್ಲ. ಯಾಕೆ ಬಹಳ ಜನ ನೋಡಿ ಅಲ್ಲೇ ಹೇಳಿದಾನೆ, ಆತ್ಮಾನಂ ಮಾನುಷಮ್ಮನ್ನಿ ಅಂತ ಅಂತಾನೆ ಶುರು ಮಾಡ್ತಾರೆ ವಾದ. ರಾಮ ಅವತಾರ ಅಂತ ಆಮೇಲೆ ಇದು ಮಾಡಿದ್ದು, ಒಳ್ಳೆ ಮನುಷ್ಯನನ್ನ ದೇವರು ಮಾಡ್ಬಿಟ್ರು ಜನ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಹೇಳ್ತಾನೆ. ಹೌದೌದು, ಹೌದೌದು, ಖಂಡಿತ. ಬ್ರಹ್ಮಕುಮಾರಿಯರೇನು ಅವ್ರನ್ನ ಬಿಡಿ. ಅಲ್ಲ ಅವ್ರು ಹೇಳಪ್ಪ, ದೊಡ್ಡ ದೊಡ್ಡ ಅವಧಾನಿಗಳು ಅವರು ಇವರು ಎಲ್ಲ ಅದನ್ನೇ ಹೇಳ್ತಾರೆ. ನೋಡಿ ಆತ್ಮಾನಂ ಮಾನುಷಮ್ಮನ್ನಿ ಅಂತ ಹೇಳ್ಕೊಂಡಿದ್ದಾನೆ ಅಂತಾನೆ ವಾದ ಶುರು ಮಾಡೋದು ಅವರು. ಅದು ಹಾಗಲ್ಲ. ಅದು ನೀವು ಸುತ್ತಮುತ್ತಲು ನೋಡಿದಾಗ ನಿಮಗೆ ಗಮನ ಆಗೋದು ಬೇರೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಒಂದು ಗ್ರಂಥ ಒಂದ್ಸರ್ತಿ ಓದಿದ್ರೆ ಅದು ಸಿದ್ಧಿ ಆಗಲ್ಲ. ಒಂದು ಗ್ರಂಥ ಒಂದು ಸರ್ತಿ ನೋಡಿದ್ರೆ ಅದು ಸಿದ್ಧಿ ಆಗೋದೇ ಇಲ್ಲ. ಯಾವುದೇ ಗ್ರಂಥವನ್ನು ಒಂದು 2-3 ಬಾರಿ 4 ಬಾರಿ ನೋಡಿದಾಗ ಓ ಇಲ್ಲಿ ಹೀಗಿದೆ ಅಂತ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳೋರು. ನಾನು ಅವಧಾನ ಮಾಡ್ಲಿಕ್ಕೆ ಹೋದಾಗ ಒಂದು ಮಾತು ಹೇಳಿದ್ರು,
ನೀನು ಅವಧಾನ ಮಾಡಬಾರದು. ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವಧಾನ ಮಾಡಿದಾಗ ಕವಿತ್ವದ ಕಡೆಗೆ ಗಮನ ಹೋಗುತ್ತೆ, ಒಂದು ವೇದಾಂತದ ಕಡೆಗೆ ಗಮನ ಕಡಿಮೆ ಆಗುತ್ತೆ. ಕವಿತ್ವದ ಬಗ್ಗೆ ಹೋಗಬಾರದು ಗಮನ ಅಂತ ಹೇಳಲಿಕ್ಕಲ್ಲ, ಸರ್ವಜ್ಞತ್ವ ಭ್ರಮೆಯಿಂದ ಎಲ್ಲವನ್ನು ನೋಡ್ಲಿಕ್ಕೆ ಹೋಗ್ತೀಯ, ಆಗ ಅಗಲವಾಗಿ ಹೋಗ್ತೀಯ, ಆಳವಾಗಿ ಹೋಗಲ್ಲ. ನೋಡು, ಅಲ್ಲೊಬ್ಬ ಇದ್ದಾನೆ, ಆ ಹುಡುಗ, ಅವ್ರಿಗೆ ಹುಡುಗ, ನಮಗಲ್ಲ, ಆ ಹುಡುಗ ಅಗಲ ಆಳ ಇಲ್ಲ ಅಂದ್ರು. ಅದರಿಂದಾಗಿ ನಾವು ಈ ಗ್ರಂಥವನ್ನ ಮತ್ತೆ 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 ನೋಡ್ತಾ ಇರಬೇಕಾಗತ್ತೆ ಅನ್ನೋದಕ್ಕೆ ನಾನು ಹೇಳಿದ್ದು, ಬೇರೆ ಅಲ್ಲ. ಅದರಿಂದಾಗಿ ನೀವು ಮಹಾಭಾರತ ಇದು ರಾಮಾಯಣವನ್ನು ಮತ್ತೆ 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 ನೋಡ್ತಾ ಇದ್ದಾಗ ಒಂದು ವಿಚಾರ, ಧ್ವನಿ ಏನು ಅನ್ನೋದು ಗೊತ್ತಾಗುತ್ತೆ. ಧ್ವನಿ ಅದು ಹೊಳಿಬೇಕೇ ವಿನಃ ಅದು ಬಾಯ್ಬಿಟ್ಟು ಹೇಳಲ್ಲ ಅವರು. ಅದು ಹೇಳಿದ್ರೆ ವಾಚ್ಯ ಆದರೆ ಕಾವ್ಯದ ಸ್ವಾರಸ್ಯ ಹೋಗುತ್ತೆ. ಅದು ವ್ಯಂಗ್ಯ ಆಗಬೇಕು. ವ್ಯಂಗ್ಯ ಅಂದ್ರೆ ಅದು ನಿಮಗೆ ಅನ್ನಿಸ್ಬೇಕು, ಆ ಧ್ವನಿಯನ್ನು ಹುಡುಕಬೇಕು. ಅದರಿಂದಾಗಿ ಏವ ಮುಕ್ತಸ್ತು ರಾಮೇಣ ಸುಗ್ರೀವ ಸಹ ಲಕ್ಷ್ಮಣ ಉತ್ಥಾಯೇದಂ ಮಹಾಪ್ರಾಜ್ಞ ಪ್ರಣತೋ ವಾಕ್ಯಮಬ್ರವೀತ್. ಇದು ಒಂದು ಸರ್ಗ ಆಯ್ತು. ಎರಡನೇ ಸರ್ಗ ಇನ್ನೂ ವಾದ ಮುಂದುವರೆದಿದೆ. ಸುಗ್ರೀವ ಹೇಳ್ತಾನೆ, ಏನಿಲ್ಲ, ರಾವಣೇನ ಪ್ರಣಹಿತಂ ತಮವೇಹಿನಿ ಚಾಚರಂ. ರಾಮ, ರಾವಣೇನ ಪ್ರಣಹಿತಂ, ರಾಮ ಕಳುಹಿಸಿದ ದೂತ ಚಾರ ಎಂದು ತಿಳಿ. ಏನಂದೆ? ರಾವಣ ಕಳಿಸಿ. ನಾನೇನಂದೆ? ರಾಮ ಕಳಿಸಿ. ಅಯ್ಯೋ ಇಲ್ಲ, ರಾವಣ ಕಳುಹಿಸಿದ ಚಾರ ಎಂದು ತಿಳಿ. ರಾವಣೇನ ಪ್ರಣಹಿತಂ ತಮವೇಹಿನಿ ಚಾಚರಂ ತಸ್ಯಾಹಂ ನಿಗ್ರಹಂ ಮನ್ಯೇ. ಅವನನ್ನ ನಿಗ್ರಹ ಮಾಡಬೇಕು. ಇವನು ರಾವಣನ ಸ್ಪೈ, ನಿಗ್ರಹ ಮಾಡಲೇಬೇಕು. ರಾಕ್ಷಸೋ ಜಿಹ್ಮಯ ಬುದ್ಧ್ಯ ಸಂದಿಷ್ಟೋಯಮಿಹಾಗತಃ ಪ್ರಹರ್ತುಂ ತ್ವಯಿ ವಿಶ್ವಸ್ತೆ ವಿಶ್ವಸ್ತೆ ಮಯಿ ಚಾನಘ. ನಮ್ಮಿಬ್ಬರಿಗೂ ವಿಶ್ವಾಸ ಮೂಡಿಸ್ಬೇಕು ಅಂತ ಇವನು ಇವಾಗ ಈ ತರಹ ಇದ್ದಾನೆ. ನಾವಿಬ್ಬರು ನೆಮ್ಮದಿಯಿಂದ ಇವನ ಬಗ್ಗೆ ಏನು ಯೋಚನೆ ಮಾಡದೇ ಇರುವಾಗ ಇವನು ಹೊಡಿತಾನೆ ನಮ್ಮನ್ನ. ಲಕ್ಷ್ಮಣೋ ವಾ ಮಹಾಬಾಹೋ ಸಬದ್ಧ ಸಚಿವೈ ಸಹ ರಾವಣಸ್ಯ ನೃಶಂಸಸ್ಯ ಭ್ರಾತಾ ಹೇಚ ವಿಭೀಷಣ. ಲಕ್ಷ್ಮಣನನ್ನಾದರೂ ಹೊಡಿಬೇಕು ಅಂತ ಇದ್ದಾನೆ. ಈಗ ಇವನನ್ನ ಬದ್ಧ ಕಟ್ಟಾಕಬೇಕು ಸಚಿವರ ಜೊತೆಗೂಡಿ. ಯಾಕೆ ಅಂದ್ರೆ ಇವನ ಅಣ್ಣ ಎಂಥವನು? ಕ್ರೂರಿಗಳಲ್ಲಿ ಪರಮ ಕ್ರೂರಿ. ಗಂಡು ಹೆಣ್ಣು ಇಬ್ಬರು ಆನಂದದಿಂದ ಅಪ್ಪಿಕೊಂಡಿದ್ದಾಗ ಬಂದು ಗಂಡಿನ ತಲೆ ಕತ್ತರಿಸ್ತಾ ಇದ್ರು, ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ತಾ ಇದ್ರು. ಗಾಮಗ್ನಿಹೋತ್ರೀಂ ಯವಸೋಪಸೃಷ್ಟಾಂ ಕೋನ್ಯೋ ನೃಚಂ ಸಹ ದಶವಕ್ತೃತುಲ್ಯ ಅಂತ. ಅಗ್ನಿಹೋತ್ರಕ್ಕೆ ಅಂತ ಗೋವಿರುತ್ತಲ್ಲ, ಅದಕ್ಕೆ ಒಂದಿಷ್ಟು ಹುಲ್ಲು ಹಿಡಿಯೋದು, ಹುಲ್ಲಿಗೆ ಅಂತ ಆಸೆಯಿಂದ ಬಂದ ಗೋವನ್ನು ತಲೆ ಕಡಿಯೋದು. ಇದು ರಾವಣ ಮಾಡ್ತಾ ಇದ್ದ. ಅಂದ್ರೆ ಇಷ್ಟೊಂದು ಕ್ರೂರ. ಅವನು ತಮ್ಮ ಇವನು. ರಾವಣಶ್ಚ ನೃಚಂಸಸ್ಯ ಭ್ರಾತಾ ಶೇಷ ವಿಭೀಷಣ. ವಿಶ್ವಾಸಕ್ಕೆ ಒಳಗಾಗಿಸಿ ಕೊಲ್ಲೋದ್ರಲ್ಲಿ ಎಕ್ಸ್ಪರ್ಟ್. ಈ ತರಹದ ಇತಿಹಾಸ ಇದೆ. ಹಿಸ್ಟ್ರಿಯನ್ನು ನೋಡಿ ನಾವು ಪಾಠ ಕಲಿಬೇಕಲ್ವಾ? ಇವನು ಅಂಥವನೇ. ಯಾಕೆಂದ್ರೆ ನಿಂತವನ್ ತಮ್ಮ, ಅದೇ ರಕ್ತ ಎಲ್ಲೋಗುತ್ತೆ. ಸ ಸುಗ್ರೀವಸ್ಯ ತದ್ವಾಕ್ಯಂ ರಾಮಶ್ರುತ್ವಾ ವಿಮೃಶ್ಯ ಚ ತತಃಶುಭತರಂ ವಾಕ್ಯಂ ಉವಾಚ ಹರಿಪುಂಗವಂ. ಅಂದ್ರೆ ಇನ್ನು ಸುಗ್ರೀವನಿಗೆ ಸಮಾಧಾನ ಆಗಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಾದ್ನಂತೆ ರಾಮ. ವಿಮೃಶ್ಯ ಚ, ಸ್ವಲ್ಪ ಹೊತ್ತು ಸುಮ್ಮನಾಗಿ ತಾನು ಯೋಚನೆ ಮಾಡಿದಂತೆ ಮಾಡಿ ನುಡಿದ. ವಸ್ತುತಃ ದೇವರು ಯೋಚನೆ ಮಾಡಬೇಕಾಗಿಲ್ಲ. ಯೋಚನೆ ಮಾಡಬೇಕಾಗಿರೋರು ಯಾರು? ಚೆನ್ನಾಗಿ ತೀರ್ಮಾನ ಮಾಡಬೇಕು ಅಂತ
ಯಾರಿಗೆ ಅನ್ನಿಸುತ್ತೆ ಅಂದರೆ ಆ ಬಗ್ಗೆ ಅಜ್ಞಾನ ಇದ್ದಾಗ ಚೆನ್ನಾಗಿ ಯೋಚನೆ ಮಾಡಿ 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 ಒಂದು ಕನ್ಕ್ಲೂಷನ್ಗೆ ಬರಬೇಕು ಅಂತ ಇರುವವರು ವಿಮರ್ಶೆ ಮಾಡೋದು. ಇಲ್ಲಿ ವಿಮರ್ಶ ಯಾಕೆ ಅಂದರೆ ಸುಗ್ರೀವನಿಗೆ ಇಲ್ಲ ಇವನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಅನ್ನಿಸ್ಲಿಕ್ಕೆ. ಸೂಕ್ಷ್ಮವಪ್ಯಹಿತಂ ಕರ್ತುಂ ಸದುಷ್ಟೋ ವಾಪ್ಯದುಷ್ಟೋ ವಾ ಕಿಮೇತರಜನೀಚರಃ ಸೂಕ್ಷ್ಮವಪ್ಯಹಿತಂ ಕರ್ತುಂ ಮಮ ಶಕ್ತ ಕಥಂಚನ. ನೋಡು ಸುಗ್ರೀವ, ಅವನು ದುಷ್ಟನಾಗಿರಲಿ ಶಿಷ್ಟನಾಗಿರಲಿ, ಒಂದು ಸಣ್ಣ ಅಹಿತವನ್ನು ನನಗೆ ಅವನು ಮಾಡಲಿಕ್ಕಾಗಲ್ಲ. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ ಚೈವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಪಿಶಾಚರು, ದಾನವರು, ರಾಕ್ಷಸರು, ದೇವತೆಗಳು ಎಲ್ಲ ಒಟ್ಟಿಗೆ ಬಂದರೂ ನಾನು ಬೆರಳ ತುದಿಯಿಂದ ಅವರನ್ನು ಕೊಲ್ಲಬಲ್ಲೆ. ಶ್ರೂಯತೆ ಹಿ ಕಪೋತೇನ ಶತ್ರುಶರಣಮಾಗತಃ ಅರ್ಚಿತಶ್ಚ ಯಥಾ ನ್ಯಾಯಂ ಸ್ವೈಶ್ಚ ಮಾಂಸೈರ್ನಿಮಂತ್ರಿತಃ. ಶಿಬಿ ಪಾರಿವಾಳಕ್ಕೆ ನ್ಯಾಯ ಕೊಡಲಿಕ್ಕಾಗಿ ತನ್ನ ಮಾಂಸವನ್ನು ಕೊಟ್ಟ. ಸಹಿತಂ ಪ್ರತಿ ಜಗ್ರಾಹ ಭಾರ್ಯಾ ಹರ್ತಾರಮಾಗತಂ ಕಪೋತೋ ವಾನರಶ್ರೇಷ್ಠ ಕಿಂ ಪುನರ್ಮದ್ವಿಧೋ ಜನಃ. ಆ ಒಂದು ಪಾರಿವಾಳಕ್ಕೆ ಅಷ್ಟು ಉನ್ನತ ಧ್ಯೇಯ ಇರಬೇಕು ಅಂತಾದರೆ ನಮಗಿರಬಾರ್ದೆ? ನೋಡಿ, ಅದಕ್ಕೆ ಅವ್ರ ಅಪಕಾರ ಮಾಡೋದು ನಾವು ಒಳಗಡೆ ತಗೊಳ್ಬೇಕು ಅಂತ ಹೇಳಿ ಎಲ್ಲರೂ ಇದನ್ನಿಟ್ಕೊಂಡು ಮಾತನಾಡ್ಲಿಕ್ಕೆ ಸಾಕು. ನೀವು ಜೈನರ ರಾಮಾಯಣ ನೋಡಿ, ಇದೇ ವರ್ಷನ್ ಇರೋದು. ಜೈನರ ರಾಮಾಯಣದಲ್ಲಿ ರಾವಣನನ್ನು ಕೊಲ್ಲೋದು ಲಕ್ಷ್ಮಣ, ರಾಮ ಅಲ್ಲ. ರಾವಣ ಒಳ್ಳೆ ಜಿನಭಕ್ತ, ಶೂರ್ಪಣಖೆಯಿಂದ ದಾರಿ ತಪ್ಪಿರ್ತಾನೆ ಅಷ್ಟೇ. ಅವನಿಗೆ ಸೋಲಿಸಿ ಕೊಡಬೇಕು ಅಂತಿರತ್ತಂತೆ. ರಾಮನನ್ನ ಸೋಲಿಸಿ ಸೀತೆಯನ್ನ ಕೊಡೋದು ಅಂತ ಇತ್ತಂತೆ ಅವನಿಗೆ ಮನೋಭಾವ. ಇವರಿಗೆ ಕನಸು ಬಿದ್ದಿತ್ತು. ಅದರಿಂದಾಗಿ ಅಷ್ಟರೊಳಗಡೆ ಲಕ್ಷ್ಮಣ ಕೊಂದ್ಬಿಟ್ಟ ಅಂತ. ಯಾಕೆ ಅಂದ್ರೆ ಎಲ್ಲ ಕನ್ನಡದ ಕವಿಗಳು ಕೂಡ ಜೈನರು ರಾಮಾಯಣವನ್ನು ಹೀಗೆ ನಿರೂಪಣೆ ಮಾಡಿದ್ದಾರೆ. ರಾಮ ಅಹಿಂಸೆಯ ಪ್ರತೀಕ ಅವರಿಗೆ. ಅವನು ಪ್ರಾಣಿ ಹಿಂಸೆ ಮಾಡಲ್ಲ. ಲಕ್ಷ್ಮಣ ಮಾಡ್ಬೋದು. ಅವನಿಗೆ ಒಂದ್ ಸ್ವಲ್ಪ ನರಕಾಗಿ ಮತ್ತೆ ಸರಿ ಹೋಗ್ತಾನೆ. ಈ ರೀತಿ ಅವರು ಕಥೆಯನ್ನು ಟ್ವಿಸ್ಟ್ ಮಾಡಿದ್ದಾರೆ. ಅವರು ರಾಮಾಯಣದಿಂದಲೇ ವಾಕ್ಯ ತೋರಿಸ್ತಾರೆ. ಅದರಲ್ಲಿ ಇದೊಂದು ಕಪೋತೋ ವಾನರ ಶ್ರೇಷ್ಠ ಕಿಂ ಪುನರ್ಮದ್ವಿಧೋ ಜನಃ. ಪಾರಿವಾಳ ಒಂದು ಬಂದಾಗ ಶಿಬಿ ತನ್ನ ಮಾಂಸವನ್ನ ಕೊಟ್ಟ. ನಾನು ಇನ್ನೊಂದು ಕಪೋತದ ಕಥೆ, ಆ ರಾಜಂತರ ನಾನಿರ್ಬೇಕು. ಪಾರಿವಾಳವೂ ಒಂದು ತನ್ನ ಅತಿಥಿಗೆ ಅಂತ ಬಂದ ಒಬ್ಬ ಗಡಗಡ ನಡ್ಕೊಂಡು ಬರ್ತಾ ಇದ್ದ, ಮಳೆ ಬೀಳ್ತಾ ಇದೆ, ಮಹಾಭಾರತದ ಕತೆ ಬರುತ್ತಲ್ಲ, ಗಡಗಡ ಬಂದ. ಅದಕ್ಕೆ ಆ ಕಪೋತ ಏನ್ ಮಾಡಿತಂತೆ ನೋಡಿ, ಬೆಂಕಿಯನ್ನೆಲ್ಲ ಹಾಕಿ ತಾನೇ ಹಾರಿಕೊಂಡು ನನ್ನ ಮಾಂಸ ತಿನ್ನು ಅಂತ ಹೇಳಿತಂತೆ. ಪಾರಿವಾಳಕ್ಕೇನೆ ಆ ಮೆಂಟಾಲಿಟಿ ಇರಬೇಕಾದ್ರೆ ಇನ್ನು ನಮಗಿರಬಾರ್ದಾ ಅಂತ ರಾಮ ಹೇಳಿದ. ಇಲ್ಲಿದೆ ಅವನು ಹೇಳಿದ್ದು ಲಾಸ್ಟ್. ಸುಗ್ರೀವನಿಗೆ ಕನ್ವಿನ್ಸ್ ಆಗಬೇಕು. ತಗೊಂಡ್ರು ಏನಾಗಲ್ಲ. ಅವನು ಯಾವ ಭಯವನ್ನ ಶಂಕಿಸ್ತಾ ಇದ್ದಾನೆ, ಯಾವ ಆಪತ್ತು ಬರ್ತಾ ಇದೆ ಅಂತ ಶಂಕಿಸ್ತಾ ಇದ್ದಾನೆ, ಅದು ಆಗೋಲ್ಲ ಅಂತ ಹೇಳಬೇಕು ಅಂತ ಇದನ್ನು ಹೇಳಿದ್ದು. ಇಷ್ಟಿದ್ದ ಅವನು ಹೋಗಲೇಬಾರದು, ವಾಪಸ್ ಹೊಟ್ಟೋಗ್ಬಿಡ್ಬೇಕು. ಆಯ್ತು, ಸೀತೆ ನೀನೇ ಇಟ್ಕೊ ಅಂತ. ಅಲ್ಲೇ ಯಾಕೆ ಯುದ್ಧ ಮಾಡ್ತಾನೆ? ಅದಕ್ಕೆ ಅವ್ರು ನೋಡೋದು ಸಹಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲ, ಯುದ್ಧ ಮಾಡಲ್ಲ, ಇದು ಲಕ್ಷ್ಮಣ ಕೊಲ್ತಾನೆ ಅಂತಂದು. ಎಲ್ಲ ಸಮಸ್ಯೆಗಳು ನಾವೊಂದನ್ನು ಒಪ್ಕೊಂಡ್ಬಿಟ್ಟಿರ್ತೇವೆ. ಜಯತೀರ್ಥರು ಒಂದು ಸೊಗಸಾದ ಮಾತನ್ನ ಆಡ್ತಾರೆ ಮಿಥ್ಯಾತ್ವ ಅನುಮಾನ ಖಂಡನ ಟೀಕೆಯಲ್ಲಿ. ಅಪ್ಪ,
ವಸ್ತುವಿನ ಪರಿಸ್ಥಿತಿಯನ್ನು ನೋಡಿ ಪ್ರಕ್ರಿಯೆಯನ್ನ ಹೇಳಬೇಕೇ ವಿನಃ ನೀವು ಪ್ರಕ್ರಿಯೆ ಮೊದಲೇ ತಲೆಯಲ್ಲಿಟ್ಕೊಂಡು ಅದರಂತೆ ವಸ್ತು ಆಗ್ತಾ ಇದೆ ಅಂತ ಅನ್ಬಾರದು. ಹ್ಮ್ 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 ಇದು ಸಮಸ್ಯೆ. ಇವರು ಹಾಗೆ ಇದು ಅಹಿಂಸೆಯನ್ನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ರಾಮನೇ ಕೊಂದಿದ್ದಲೆ, ಅದು ಲಕ್ಷ್ಮಣ ಕೊಂದದ್ದು. ಮೂಲ ಇದೆಯಲ್ಲ, ಮೂಲ ಇಲ್ಲ ಇದೆ ಅಂತ ಅನ್ಬಿಡೋದು. ನಮ್ದೇ ಮೂಲ. ಈ ತರಹ ಮಾಡೋದು. ಋಷೇ ಕಣ್ವಸ್ಯ ಪುತ್ರೇಣ ಕಂಡುನಾ ಪರಮರ್ಚಿಣ ಶೃಣುಗಾಥಾ ಪುರಾ ಗೀತಾ ಧರ್ಮಿಷ್ಠ ಸತ್ಯವಾದಿನ. ನೋಡು, ಋಷೇ ಕಣ್ವಸ್ಯ, ಕಣ್ವ ಋಷಿ ಅವನ ಮಗ ಕಂಡು ಅಂತ. ಅದೇ ಜಪತಾ ಕಂಡುನಾ ದೇವೋ, ವಿಷ್ಣುಪಾರ ಸ್ತೋತ್ರವನ್ನ ಕಂಡವ ಹೇಳಿದವ ಅವನು ಹೇಳಿದ್ದು. ಬ್ರಹ್ಮಪಾರ ಸಾರಿ, ಅವನು ಹೇಳಿದ್ದು. ಬದ್ಧಾಂಜಲಿ ಪುಟಂ ದೀನಂ ಯಾಚಂತಂ ಶರಣಾಗತಂ ನಹನ್ಯಾದಾನೃತಂ ಸ್ಯಾರ್ಥಂ ಅಪಿ ಶತ್ರುಂ ಪರಂತಪ. ಕೈಗಳನ್ನು ಮುಗಿದು ಶರಣಾಗತನಾಗಿ ದೀನನಾಗಿ ಯಾಚನೆ ಮಾಡ್ತಾ ಇರುವವನನ್ನ ಕೊಲ್ಲಬಾರದು. ಶತ್ರು ಆಗಿದ್ರು ದೇವ್ರು ಜೀರ್ಣಿಸ್ಕೊಂಡ, ನಂತರದವ್ರಿಗಾಗಲ್ಲ, ಉಳಿಸಬಾರದು ಅಷ್ಟೇ. ಪೃಥ್ವಿರಾಜ ಚೌಹಾನ್ ಮತ್ತೆ ಗೋರಿ ಕಥೆ ನಾವು ನೋಡಿದ್ದೀವಿ. ಅಲ್ಲಿ ಆಗಿದ್ದೇ ಹಾಗೆ. ಕೃಷ್ಣನ ಅಂತೆ ಮಾಡಬೇಕಿತ್ತು, ರಾಮನಂತೆ ಮಾಡ್ಲಿಕ್ಕೆ ಹೋದ್ರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೇಳ್ತಾ ಇದ್ರಂತೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಇಬ್ಬರು ನಡೆದಂತೆಯೂ ನಡಿಲಿಕ್ಕಾಗಲ್ಲ. ಯಾಕೆ ಗೊತ್ತಾ? ರಾಮ ಈ ತರಹ ಮಾಡಿ ಜೀರ್ಣಿಸ್ಕೊಂಡ, ನಮ್ಮ ಕೈಲಾಗತ್ತಾ? ಶತ್ರುವನ್ನ ಕೊಲ್ಲದೆ ಇರೋದ್ರಿಂದಾಗಿ ನೋಡಿ ಇವತ್ತೆಷ್ಟು ಎಲ್ಲ ಕಡೆ ಕಣ್ಣು ನೋಯುತ್ತೆ. ಹಾಗೆ ಅವರ ಸಂತತಿ, ದೈತ್ಯರ ಸಂತತಿ ಬೆಳೀತಾ ಇದೆ. ನಾವು ನೋಡಿದ ಸುಮ್ಮನಿರ್ಬೇಕು. ಯಾಕೆ ಅಂತಂದ್ರೆ ಕ್ಷಾತ್ರದ ಕೊರತೆ. ಇದು ಸಮಸ್ಯೆ ಆಗಿರೋದು. ಅವರು ಆಡಿ ಜೀರ್ಣಿಸಿಕೊಂಡ್ರು, ನಮಗಾಗಲ್ಲ ಅದು. ಅದರಿಂದಾಗಿ ರಾಮ ನಡೆದಂತೆಯೂ ನಡಿಲಿಕ್ಕಾಗಲ್ಲ, ಕೃಷ್ಣ ನಡೆದಂತೆಯೂ ನಡಿಲಿಕ್ಕಾಗಲ್ಲ. ಅದರಿಂದಾಗಿ ಪ್ರಾಚೀನ ಭಾರತದಲ್ಲಿ ರೋಲ್ ಮಾಡಲ್ ಅನ್ನೋ ಕಲ್ಪನೆಯೇ ಇಲ್ಲ. ಧರ್ಮ ಏನೋ, ಯಾವುದರಿಂದ ಧರ್ಮ ಉಳಿಯುತ್ತೋ ಅದನ್ನು ಮಾಡಬೇಕಷ್ಟೆ. ಧರ್ಮಸ್ಯ ತತ್ವಂ ಹೃದಯಂ ನಿವಿಷ್ಟಂ, ಹೃದಯೇ ನಿವಿಷ್ಟ, ಹೃದಯ ಗುಹಾಹಿತವಾಗಿದೆ ಅಷ್ಟೇ. ಆ ಧರ್ಮದ ಪ್ರಜ್ಞೆ ಇಟ್ಟುಕೊಂಡು ಮಾಡಬೇಕು. ಯಾರು ಮಾಡೋದಂತೆಯೂ ನಡಿಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಋಷಿಗಳು ಅವರೆಲ್ಲ ಮೃದು ಹೃದಯದವರು. ಸರ್ವೇ ಜನ ಸುಖಿನೋ ಭವಂತು ಅಂತಾರೆ. ವಾಸ್ತವನ ಅದು ಹಂಗ ಮಾಡಬೇಕು. ಸರ್ವೇ ಅಂತಾರಲ್ಲ ಅವರು, ಎಲ್ಲರೂ ಅಂತಾರೆ. ದುರ್ಜನರಿಗೆ ಸುಖ ಅಂದ್ರೆ ಏನು ಅಂದ್ರೆ ಸಜ್ಜನರ ಸುಖ ಹಾಳಾಗೋದಲ್ವಾ, ಅವಾಗ ಸರ್ವೇ ಆಗಲ್ಲ. ಇವನೇನೋ ಮಾಡಿದ. ಅವನು ಹೇಳ್ತಾನೆ, ಆರ್ತೋ ವಾ ಯದಿ ವಾ ದೃಪ್ತಃ ಪರೇತಾಂ ಚರಣಂ ಗತಃ ಹರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನಃ. ಅದಕ್ಕೆ ಅವನು ಕರ್ಣನನ್ನ ಕೊಂದು ತೋರಿಸಿದ. ಯಾವುದೇ ಕಾರಣಕ್ಕೂ ಬಿಡಬೇಡ, ಕೊಂದು ಬಿಡು ಈಗಲೇ ಅಂತಂದ. ಅರ್ಜುನನಿಗೆ ಕೃಷ್ಣ ಹೇಳಿದ, ಅವನು ಧರ್ಮ ಎಲ್ಲಿದೆ ಅಂತ ಕೇಳದ ಅವನು ಕರ್ಣ. ಆಗ ಯದಾ ಸಂಭೂಯ ವೈ ಷಡ್ಭಿಃ ಅಭಿಮನ್ಯು ಶಿಶುರಹತಃ ತದಾ ಕರ್ಣ ತ್ವಯಾ ವಾಚ್ಯಂ ಕ್ವತೆ ಧರ್ಮಸ್ತದಾಗತಃ. ಎಲ್ಲರೂ ಸೇರಿ ಕೊಂದ್ರಲ್ಲಪ್ಪ, ಸಭಾಗತಳಾದ ಹೆಣ್ಣು ಮಕ್ಕಳನ್ನ ಸೆಳೆದ್ರಲ್ಲಪ್ಪ, ಅವಾಗ ಎಲ್ಲಿ ನಿನ್ನ ಧರ್ಮ ಹೋಗಿತ್ತು? ಈಗ ಮಾತ್ರ ಧರ್ಮದ ನೆನಪ ಅಂತ ಒಂದು 6-7 ಶ್ಲೋಕ ಇದೆ ಅಲ್ಲಿ. ಅದರದ್ದು ಕೋರಸ್ ಒಂದೇ, ಕೊತೆ ಧರ್ಮಸ್ತದಾಗತಃ. ಅವಾಗೆಲ್ಲಿ ನಿನ್ನ ಧರ್ಮ ಹೋಗಿತ್ತು. ಬಿಡ್ಲಿಲ್ಲ ಅವನ್ನ, ಒಂದು ಬಿಡು ಉಂದ. ನಾವು ಕೃಷ್ಣನ ಆಡಳಿತವನ್ನು ಮಾಡಬೇಕಿತ್ತು, ಮಾಡಲಿಲ್ಲ. ಇವನ್ ರಾಮನಿಗೆ ಶಕ್ತಿ ಇತ್ತು, ಅವನ್ ಕರ್ಕೊಂಡ್ರು ಏನಾಗಲಿಲ್ಲ. ಅದರಿಂದಾಗಿ ಕಂಡು ಹೇಳಿದ್ದನ್ನು ದೇವರು ಹೇಳ್ತಾ ಇದ್ದಾನೆ. ಆಯಾ ಕಾಲಕ್ಕೆ ಅಲ್ವಾ, ಯಾವುದೇ ಕಾರಣಕ್ಕೂ ಕೂಡ
ಆಯಾ ಕಾಲದ ಹಿನ್ನೆಲೆಯಲ್ಲಿ ನಾವು ಒಂದನ್ನು ಗ್ರಹಿಸಬೇಕು. ಕಾಲದ ಹಿನ್ನೆಲೆ, ಧರ್ಮವನ್ನು ಗ್ರಹಿಸೋದೇ ಕಾಲದ ಹಿನ್ನೆಲೆಯಲ್ಲಿ, ದೇಶ ಕಾಲಕ್ಕೆ ವಿರುದ್ಧವಾದದ್ದನ್ನು ಗ್ರಹಿಸೋದಲ್ಲ. ಸಚೇತ್ ಭಯಾದ್ವಾ ಮೋಹಾದ್ವಾ ಕಾಮಾದ್ವಾಪಿ ನ ರಕ್ಷತಿ ಸ್ವಯಾ ಶಕ್ತ್ಯಾ ಯಥಾ ನ್ಯಾಯಂ ತತ್ಪಾಪಂ ಲೋಕಗರಹಿತಂ. ಭಯದಿಂದಲೋ ಮೋಹದಿಂದಲೋ ಕಾಮದಿಂದಲೋ ರಕ್ಷಣೆ ಮಾಡದಿದ್ದರೆ ಅದು ಪಾಪ. ವಿನಷ್ಟ ಪಶ್ಯತಸ್ತಸ್ಯ ರಕ್ಷಿಣಶ್ಚರಣಂ ಗತಃ ಆದಾಯ ಸುಕೃತಂ ತಸ್ಯ ಸರ್ವಂ ಗಚ್ಚೇದ ರಕ್ಷಿತಃ. ಅವನು ರಕ್ಷಣೆ ಮಾಡಿದವನನ್ನೇ ಹೊಡೆದರೆ ಅವನು ಪಾಪ ಉಂಟು, ಮುಂದೆ ಅವನಿಗೆ ಮತ್ತಾರೂ ಗತಿ ಇಲ್ಲ. ಯಾಕೆಂದ್ರೆ ನಂಬಿದವನಿಗೆ ದ್ರೋಹ, ವಿಶ್ವಾಸ ದ್ರೋಹ. ಏವಂ ದೋಚೋ ಮಹಾನತ್ರ ಪ್ರಪನ್ನಾನಾಂ ಅರಕ್ಷಣೆ ಅಸ್ವರ್ಗ್ಯಂ ಚ ಯಶಸ್ಸಂಚ ಬಲವೀರ್ಯ ವಿನಾಚನಂ. ಇದು ಮಹಾದೋಷ. ಶರಣಾಗತರನ್ನ ರಕ್ಷಣೆ ಮಾಡದೆ ಹೋದರೆ ಇರುವ ದೋಷ. ಅಸ್ವರ್ಗ್ಯಂ ಅಯಶಸ್ಯಂ ಬಲವೀರ್ಯ ವಿನಾಚನಂ. ಬಲವನ್ನು ವೀರ್ಯವನ್ನು ನಾಶ ಮಾಡುವಂಥದ್ದು ಅಂತ. ಅಂದ್ರೆ ದೇವರು ಈ ಮೂಲಕ ಸ್ವಭಾವವನ್ನು ಹೇಳ್ತಾ ಇದ್ದಾನೆ. ಅವನಿಗೆ ಅಷ್ಟು ಹೇಳಿದ್ರು ರಾವಣ ಒಂದು ಕಡೆ ಹೇಳ್ತಾನೆ, ಅಪಿದ್ವಿಧಾಹಂ ಭಜ್ಯೇಯಂ ನನಮೇಯಂ ನ ಕಂಚನ. ನಾನು ಎರಡಾಗಿ ಮುರಿದೇನು, ಒಂದಾಗಿ ಬಾಗಲಾರೆ ಅಂತ. ಅಪಿದ್ವಿಧಾ ಅಹಂ ಭಜ್ಯೇಯಂ, ನಾನು ಒಣಗಿದ ಕಟ್ಟಿಗೆ ತರಹ, ಮುರಿದ್ರೆ ಎರಡಾಗಿ ಸೀಳಬಹುದಷ್ಟೇ, ನಾನು ನಿಮಗಾಗಿ ಹೀಗೆ ಬೆನ್ನು ಬಾಗಿಸುವುದಿಲ್ಲ ಅಂತ ನಾನು ರಾವಣ. ಅದನ್ನು ನಾನು ಶರಣಾಗತರಿಗೆ ರೆಡಿ, ಶರಣಾಗತರಿಗೆ ರಕ್ಷಣೆ ಮಾಡಲಿಕ್ಕೆ ರೆಡಿ ಅಂತ ದೇವರು ಘೋಷಿಸಿದ್ರೂ ಬರಲಿಲ್ಲ. ಇಲ್ಲೇ ಹೇಳ್ತಾನೆ, ಕರಿಷ್ಯಾಮಿ ಯಥಾರ್ಥಂತು ಕಂಡೋರ್ವಚನಮುತ್ತಮಂ ಧರ್ಮಿಷ್ಠಂಚ ಯಶಸ್ಸಂಚ ಸ್ವರ್ಗಂ ಸ್ಯಾತ್ತು ಫಲೋದಯೇ. ಕಂಡುವಿನ ಮಾತನ್ನ ಇವತ್ತು ಯಥಾರ್ಥವಾಗಿ ಮಾಡ್ತೇನೆ ಅಂತ ಅವನ ಸಂಕಲ್ಪ ಅಷ್ಟೆ. ಕಂಡುವಿನ ಮಾತನ್ನ ಇವತ್ತು ಸತ್ಯ ಮಾಡ್ತೇನೆ ಅಂತ, ಅವನು ಸುಳ್ಳು ಮಾಡ್ತೇನೆ ಅಂತ ಹೇಳಿದ್ರೆ ಆಗ್ಬೋದಿತ್ತು. ಕಂಡುವಿನ ಮಾತನ್ನು ಸತ್ಯ ಮಾಡಿದ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಯಾ. ಏತದ್ವ್ರತಂ ಮಮ ಬಹಳ ಪ್ರಸಿದ್ಧವಾದ ಶ್ಲೋಕ. ಸಕೃದೇವ ಪ್ರಪನ್ನಾಯ, ಒಂದು ಬಾರಿ ತವಾಸ್ಮಿ ನಿನ್ನ ಭೃತ್ಯ ಅಂತ ಬೇಡುವವನಿಗೆ ಅಷ್ಟೇ ಅಲ್ಲ, ಎಲ್ಲ ಜನರಿಗೆ, ಆ ರೀತಿ ಯಾರ್ಯಾರು ಕೇಳ್ತಾರೆ ಅವರೆಲ್ಲರಿಗೂ ಅಭಯಂ ದದಾಮಿ, ಅಭಯವನ್ನು ಕೊಡ್ತೇನೆ. ಏತತ್ ಮಮ ವ್ರತಂ, ಇದು ನನ್ನ ವ್ರತ. ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯಾಭಯಂ ಮಯಾ ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ. ಓ ಕಪಿಶ್ರೇಷ್ಠನೇ, ಕರ್ಕೊಂಡ್ ಬಾ, ನಾನು ಅಭಯ ಕೊಟ್ಟಿದ್ದೇನೆ. ಸ್ವಯಂ ರಾವಣ ಇದ್ರೂ ಕರ್ಕೊಳ್ತೇನೆ ನಾನು. ಯದಿ ವಾ ರಾವಣ ಸ್ವಯಂ. ರಾಮಸ್ಯ ತು ವಚ ಶ್ರುತ್ವಾ ಸುಗ್ರೀವ ಪ್ಲವಗೇಶ್ವರ ಪ್ರತ್ಯಭಾಷದ ಕಾಕುತ್ಸ್ಥಂ ಸೌಹಾರ್ದೇನಾಭಿಪೂಜಿತಃ. ಆಗ ರಾಮನ ಅದಟು, ರಾಮನ ಸ್ಥೈರ್ಯ ಎಲ್ಲ ಅರ್ಥ ಆಯಿತು ಸುಗ್ರೀವನಿಗೆ. ಸೌಹಾರ್ದೇನ ಅಭಿಪೂರಿತ, ಮೈತ್ರಿಯಿಂದ ತುಂಬಿ ಹೀಗೆ ನುಡಿದ. ಅದನ್ನು ನಾವು ಮುಂದಿನ ಶನಿವಾರ ನೋಡುತ್ತೇವೆ. ಕೃಷ್ಣಾರ್ಪಣಮಸ್ತು.